ಮಿತ್ರ ಮಿತ್ರ ಏನು ಮಾಡೋಣ ಹೇಳು. ಏನು? ಈ ಹಿಂದೆ ನಡೆದಂತ ಎಲ್ಲ ಘಟನೆಗಳನ್ನು ನಾನು ಹೇಳಬೇಕು ಅಂತೇನೂ ಇಲ್ಲ. ಆಹಾ, ಎಲ್ಲವನ್ನು ಎಲ್ಲರೂ ತಿಳಿದವರೇ ಇದ್ದೀರಿ. ಹೌದು ಹೌದಲ್ಲ? ಹಾ, ಈಗ ಸತ್ಯ ಆದಂತಹ ಈ ವ್ಯವಸ್ಥೆ ಇದನ್ನು ನಾವು ಆಲೋಚನೆ ಮಾಡಬೇಕು. ಏನು ಗೌರವ? ಯುದ್ಧ ಮಾಡಬೇಕು ಎಂಬ ಹಾಗೆ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಹಾ, ಪಾಂಡವರು ಅದಕ್ಕೆ ಒಪ್ಪಿದ್ದಾರೆ. ಹಾ, ಅವರು ಕುರುಕ್ಷೇತ್ರದ ರಣಾಂಗಣಕ್ಕೆ ಸೇನಾ ಸಮೇತರಾಗಿ ಬಂದಿದ್ದಾರೆ. ಹಾ, ಅಲ್ಲಿ ಬೀಡು ಬಿಟ್ಟಿದ್ದಾರೆ. ಹೌದಂತೆ. ನಮ್ಮಲ್ಲಿ ಯುದ್ಧಕ್ಕಾಗಿ ಬರಬೇಕು ಎಂಬ ಹಾಗೆ ಕರೆಯನ್ನು ಕಳುಹಿದ್ದಾರೆ. ಹಾ, ಈಗ ನಾನು ಆಲೋಚನೆ ಮಾಡುವುದು ಯಾವುದನ್ನು? ಅವರನ್ನ ಮೊದಲೇ ಆಲೋಚನೆ ಮಾಡಿ ಸಿದ್ಧರಾಗಿದ್ದಾರೆ. ಹೌದು, ಹಾ, ನಾವಿನ್ನೂ ಆಲೋಚನೆ ಮಾಡಬೇಕಷ್ಟೇ. ಹಾ, ಸೈನ್ಯ ಇದೆ, ಹಾ, ಸೇನಾ ನಾಯಕರಾಗುವಂತಹ ಯೋಗ್ಯತೆ ಇದ್ದವರು ಇದ್ದಾರೆ. ಹಾ, ಆದ್ರೆ ಹಾ, ನಿಮ್ಮಲ್ಲಿ ನಾನು ಕೇಳೋದು, ಏನು? ಸಭಿಕರಲ್ಲಿ ಕೇಳೋದು, ಏನು? 6 ನಮ್ಮಯ ಸೇನೆಗೆ ಅಧೀಪರು ಸೈನ್ಯ ಸಮೇತರಾಗಿ ಹೋಗಬೇಕಾದರೆ ಸೇನಾಪತಿ ಒಬ್ಬ ಬೇಕಲ್ಲ? ಬೇಕು. ಅಂತಹ ಸೇನಾಪತಿ ಸ್ಥಾನವನ್ನು ನಾವು ಯಾರಿಗೆ ಕೊಡೋಣ? ಗೌರವೇಶ್ವರ! ನಿನ್ನ ಪ್ರಶ್ನೆ ಉತ್ತರವಾಗಿ ನಿನ್ನ ಮಿತ್ರ ಕರ್ಣ ಕೊಡ್ತಾ ಇದ್ದೇನೆ. ನನ್ನಷ್ಟು ಪರಾಕ್ರಮಿಗಳು ಭೂಮಂಡಲದಲ್ಲಿ ಇಲ್ಲ ಎಂಬುದಾಗಿ ನನಗೆ ತಿಳಿದಿದೆ. ಹಾಗಾಗಿ ಹೇಳ್ತಾ ಇದ್ದೇನೆ, ಸೇನಾಧಿಪತ್ಯವನ್ನು ನನಗೆ ಕೊಡು. ಆಯ್ತಾ? ಆಗುದಿಲ್ಲ. ಯಾಕೆ ಹೇಳಿದೆ ಗೊತ್ತಾ? ಹೌದು. ಸಾರಥಿ ಯಾವ ಹೊತ್ತಿಗೆ ಏನು ಮಾಡುತ್ತಾರೆ ಯಾರಿಗೂ ತಿಳಿಯದು. ಅದಕ್ಕಾಗಿ ಹೇಳ್ತಿದ್ದೇನೆ, ಆ ಕಳ್ಳ ಕೃಷ್ಣ ಏನು ಮಾಡ್ತಾನೆ, ಹೇಗೆ ಬರ್ತಾನೆ, ಯಾವ ರೀತಿಯಾಗಿ ಆ ಅರ್ಜುನನ್ನು ಉಪಯೋಗ ಮಾಡ್ತಾರೆ, ಅದು ತಿಳಿದದ್ದು ಕರ್ಣನಾದಂತ ನನಗೆ. ಆದ ಕಾರಣ ಇಂದಿನ ಸೇನಾಧಿಪತ್ಯವನ್ನು ನನಗೆ ಕೊಟ್ಟಂತಾದೆ ಬಂದಂತ ವೀರಾದಿ ವೀರಗಳ ತಲೆಯನ್ನು ಚಂಡಾಡ್ತೇನೆ. ಒಂದು ಮಾತು,
ನಂಬಿರುವೆ ನೀನೀಗ. ಹಾ, ಅವ ಆಡಿದ್ದಷ್ಟು ಸತ್ಯ ಅಂತ ನೀನು ನಂಬಿರಬಹುದು. ಹಾ. ಯಾಕವ ನಿನ್ನ ಮಿತ್ರ. ಹಾ. ಅವ ಆಡಿದ್ದಕ್ಕೆ ನಾನು ಅಲ್ಲಸಲ್ಲದ ಮಾತುಗಳನ್ನು ಆಡುತ್ತೇನೆ ಎಂಬುದಾಗಿ ಭಾವಿಸಬೇಡ. ಹಾ, ಈ ಕರ್ಣ ಹಾ. ಈಗ ಹೋಗಿ ಯುದ್ಧ ಮಾಡಿ ಸರ್ವರನ್ನು ಕೊಂದು ಮುಗಿಸಿ ಹಾ. ನಿನ್ನ ಪಾಲಿಗೆ ಹಸ್ತಿನಾವತಿಯ ಅಧಿಕಾರ ಸಿಕ್ಕುವಷ್ಟರ ಮಟ್ಟಿಗೆ ಮಾಡಿ ಮುಗಿಸಿಬಿಟ್ಟು ಆಗಿ ಹೋಗಿದೆ. ಅವನ ಮಾತನ್ನು ಕೇಳಿದ್ರೆ ಯಾರು ತಲೆ ದೂಗಿಯಾರು, ನೀನು ತಲೆ ದೂಗಿದ್ದೀಯ. ಹಾ. ಆದ್ರೆ ಒಂದು ಹೇಳ್ತೇನೆ ನಿನ್ನಲ್ಲಿ, ಏನು? ಈ ಕರ್ಣ ಏನು ಮಾಡಿದ್ದಾನೆ ಅಂತ ಬೇಕಲ್ಲ. ಹಾ, ಏನ್ ಮಾಡಿದ? ಈ ಕರ್ಣ ಎಲ್ಲವೂ ನಿನಗೆ ಮನವರಿಕೆಯಾಗುವುದಕ್ಕೆ ಸಾಧ್ಯವಿದೆ. ಹಿಂದೆ ದ್ವೈತವನದಲ್ಲಿ ಅಲ್ಲಿ ಪಾಂಡವರಿದ್ದಾರೆ ಎಂಬುದನ್ನು ಅರಿತಂತಹ ನೀನು ಅಲ್ಲಿಗೆ ನಿನ್ನವರನ್ನೆಲ್ಲ ಕೂಡಿಕೊಂಡು ಹೋದಂತಹ ವೇಳೆಯಲ್ಲಿ ಚಿತ್ರಸೇನ ಎಂಬ ಗಂಧರ್ವನಿಂದಲಾಗಿ ಬಂಧಿತನಾದಂತಹ ಹೊತ್ತಿಗೆ ಈ ಕರ್ಣನಿಂದ ನಿನಗೇನಾದ್ರೂ ಉಪಕಾರ ಆಯಿತೋ ಹೇಳು. ಕರ್ಣನಿಂದ ಏನಾದ್ರೂ ಮಾಡಿ ನಿನ್ನನ್ನು ಬಿಡಿಸುವುದಕ್ಕಾದರೂ ಸಾಧ್ಯವಾಗಿದೆ. ಹಾಗಿರು ಅದು ಬಿಡು. ಉತ್ತರ ಗೋಗ್ರಹಣದ ಕಾಲದ ಕಥೆಯನ್ನು ನಿನಗೆ ನಾನು ಹೇಳಬಲ್ಲೆ. ಆವಾಗಲೂ ಈ ಕರ್ಣನಿಂದಲಾಗಿ ನಿನಗೆ ಉಪಕಾರ ಏನೂ ಆದದ್ದಿಲ್ಲ. ಅಲ್ಲಿಯೂ ನೀನು ಮೋಸವೇ ಆಗಿ ಹೋದದ್ದು ನಿನ್ನ ಪಾಲಿಗೆ. ಹೀಗಿರುತ್ತಾ ಆ ಕರ್ಣನ ಮಾತನ್ನು ನಂಬಿ ಬರಿದೇ ಹಾಳಾಗದಿರು. ನೀನು ಅವನಾಡಿದ್ದಾನೆ ಅಂತ ಖಂಡಿತ ತಲೆದೂಗಬೇಡ. ಇದರಿಂದಲಂತೂ ಖಂಡಿತ ನಿನಗೆ ಜಯ ದೊರಕುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದೇನೆ. ಗುರುಗಳೇ, ಯುತಮಿತ್ತಂ ಅಂತ ತೀರ್ಮಾನ ಆಗ್ಬೇಕಲ್ಲ ಈಗ. ಹಾಗಿದ್ರೆ ಒಂದು ಉಪಾಯ ಮಾಡಬಹುದು. ಏನು? ಯಾರಿಗೆ ಅಧಿಕಾರ ಕೊಡಬಹುದು ಗೊತ್ತಾ? ಅದು ಬೇಕಾದ್ರೆ ಕೃಷ್ಣರಾಯನ ಕೃಷ್ಣನ ಮಾಯಾ ವಿನೋದಕ್ಕೆ ಯಾರು ಬಲಿಯಾಗದವರಿಲ್ಲ. ಅವ ಯಾವ ಹೊತ್ತಿಗೆ ಏನನ್ನು ಮಾಡುತ್ತಾನೆ ಅನ್ನುವುದನ್ನು ನೀನೇ ತಿಳಿದವನಿದ್ದೀಯ. ಸಂಧಾನ ಕಾಲಕ್ಕೆ ಇಲ್ಲಿಗೆ ಬಂದಾಗ ಕೃಷ್ಣನ ಮೋಡಿ ಏನು ನಡೆಯಿತು ಎಂಬುದನ್ನು ನೀನು ಅರ್ಥ ಮಾಡಿಕೊಂಡವನಿದ್ದೀಯ. ಪರೋಕ್ಷವಾಗಿ ಕೇಳಿದ್ದೇವೆ. ಹಾಗಿರುವಾಗ ಈಗ ಕೃಷ್ಣನ ಮಾಯೆಯೊಳಗೆ ಗೆಲ್ಲುವುದಕ್ಕೆ ಖಂಡಿತ ನಿನಗೆ ಸಾಧ್ಯವಿಲ್ಲ ಅಂತಿದ್ದರೂ ಕೂಡ ಗೆಲುವನ್ನು ಸಾಧಿಸುವುದಕ್ಕೆ ಒಬ್ಬನಿಂದ ಸಾಧ್ಯವಿದೆ. ಒಬ್ಬನಿಂದ ಸಾಧ್ಯವಿದೆ. ಅವ ಯಾರು ಗೊತ್ತೇ? ಆ ಗಂಗಾಸೂನು. ಅಜ್ಜ ಭೀಷ್ಮ. ಅವರು ಅನ್ಯರಲ್ವಲ್ಲ. ನಿಮ್ಮೆಲ್ಲರ ಪಾಲಿಗೆ ಅಜ್ಜನಾಗಿ ನಿಮ್ಮನ್ನು ಪೊರೆಯುವ ದಾತಾರನಾಗಿರುವಂತಹ ಅಜ್ಜ ಭೀಷ್ಮ ಅವರಲ್ಲಿ ಹೋಗಿ ಮೊರೆ ಇಡು. ಅವರಿಗೆ ಎಲ್ಲಿಯಾದ್ರೂ ನೀನು ಪಟ್ಟವನ್ನು ಕೊಟ್ಟೆ ಅಂತ ಆದ್ರೆ, ಸೇನಾಧಿಪತ್ಯದ ಅಧಿಕಾರವನ್ನು ಕೊಟ್ರೆ ನಿನ್ನ ಪಾಲಿಗೆ ಗೆಲುವು ಸಿಗಲೂಬಹುದು. ಸಿಗುತ್ತದೆ ಅಂತಲ್ಲ, ಸಿಗಲೂಬಹುದು ಅಂತ ನಾನು ಅಷ್ಟು ಭರವಸೆ ಕೊಡ್ತೇನೆ. ಒಳ್ಳೆಯ ಸೂಚನೆ. ಹಾಗಾದ್ರೆ ಇನ್ನು ತಡ ಮಾಡಲಿಕ್ಕೆ ಅವಕಾಶ ಇಲ್ಲ. ಬೇಡ ಬೇಡ, ನೇರವಾಗಿ ಅಜ್ಜನಿಗೆ ಹೋಗಿ ಹೇಳಿ ಮಾತಾಡಿ ಒಪ್ಪಿಸಿ ಕರ್ಕೊಂಡು ಬರ್ತೀನಿ.
ಅಪರಾಧ ಇದ್ದರೆ ಕ್ಷಮಿಸಬೇಕು. ಇಲ್ವಾ? ಇಲ್ವಲ್ಲ? ಹಾಗಾದ್ರೆ ನನ್ನ ಕಾರ್ಯಕ್ರಮವನ್ನು ನಾನು ಮುಂದುವರಿಸಬಹುದಲ್ಲ? ಓ, ಒಳ್ಳೆಯದು. ಹಾ. ಎಲ್ಲರೂ ಸಭಾಸದರೇ, ಅಲ್ಲ ನಮ್ಮವರೇ, ನಿಮ್ಮಲ್ಲಿ ಹೇಳುವಂತಹ ಒಂದು ಮಾತು. ಭೀಷ್ಮಾಚಾರ್ಯರು ನಮ್ಮ ಅಜ್ಜ ಅವರನ್ನು ಆಮನೆಯಿಂದ ಕರೆಕೊಂಡು ಬಂದಿದ್ದೇನೆ. ಸೇನಾಧಿಪತ್ಯವನ್ನು ಸ್ವೀಕರಿಸಿದ್ದಾರೆ. ಅವರನ್ನು ಪೀಠದಲ್ಲಿ ಕುಳ್ಳಿರಿಸಿದ್ದೇನೆ. ಇನ್ನು ಮುಂದೆ ಎಲ್ಲರೂ ಅವರು ಹೇಳಿದ ಹಾಗೆ ಕೇಳತಕ್ಕದ್ದು. ಸಿಟ್ಟು ಬಾರದೆ ಇರ್ತದ್ದು. ಈ ಹೊತ್ತಿನಲ್ಲಿ ಸಿಟ್ಟು ಬಾರದ್ದು ಮತ್ತೆ ಯಾವಾಗ ಬರುವುದು? ಕೌರವೇಶ್ವರ, ನೀನೇನು ಘನ ಕಾರ್ಯವನ್ನು ಮಾಡಿದ್ದಿ ಎಂಬುದಾಗಿ ನಾನು ಗ್ರಹಿಸಿದ್ರೆ ನೀನು ಏನು ಮಾಡಿದ್ದು? ಈ ಭೀಷ್ಮಾಚಾರ್ಯರಿಗೆ ಸೇನೆಯ ಅಧಿಪತ್ಯವನ್ನು ಕಟ್ಟಿದೆಯಲ್ಲ, ಹೌದಲ್ಲ? ತಂಗುರ ಸಾರಿದೆ. ಯಾಕೆ ಎಲ್ಲರೂ ಅವರು ಹೇಳಿದ ಹಾಗೆ ಕೇಳತಕ್ಕದ್ದು. ಈಗ ನಿನ್ನಲ್ಲಿ ಕೇಳ್ತೇನೆ, ಈ ಮುದಿಯನನ್ನು ಸರಿಯಾಗಿ ನೋಡಿದ್ದೇನೆ. ಚರ್ಮ ಮಾರುತ್ತ ಬರ್ತದೆ, ಹೌದು. ಮಾತಾಡುವಾಗ ತೊದಲ್ತದೆ, ನಗುತ್ತದೆ. ಅಷ್ಟೇ ಅಲ್ಲ, ಕಾಡು ಬಾ ಬಾ ಅಂತ ಕರೀತಾ ಉಂಟು, ಹೂಡು ಬೇಡ ಬೇಡ ಅಂತ ಹೇಳ್ತಾ ಉಂಟು. ಅಷ್ಟೇ ಅಲ್ಲದೆ ಇವನನ್ನು ನೀನು ಹಗೆಯರ ಮುಂದೆ ಕೊಂಡೋಗಿ ನಿಲ್ಲಿಸಿ ಕೊಲ್ಲುವುದಕ್ಕಿಂತ ಒಳ್ಳೆ ದಿವಸ ನೋಡಿ ಒಂದೋ ಕೆಳಗಿನ ಮಾಡಿಬಿಡಿ, ಒಂದೋ ಮೇಲಿನ ಮಾಡಿಬಿಡಿ, ಅಲ್ಲಿಗೆ ಕೊಂಡೋಗಿ ಇವನ ತಲೆ ಕಡಿಯುವುದು ಒಳ್ಳೆಯದು. ಇಲ್ಲದ್ರೆ ಹಗೆಯರು ನಕ್ಕಾಡು, ಗೊತ್ತಾ ನಿಮಗೆ? ಮುಚ್ಚಬಾಯಿ ಮಹಾಸಭೆ ಸೇನಾಧಿಪತ್ಯವನ್ನು ಈ ಕಾಲಕ್ಕೆ ಕೌರವ ಭೀಷ್ಮಾಚಾರ್ಯರಿಗೆ ಕಟ್ಟಿದ ಕ್ಷಣವೇ ಎನ್ನ ಎತ್ತರವನ್ನು ವಿಸ್ತಾರವನ್ನು ಅರ್ಹತೆಯನ್ನು ನೀನು ತಿಳಿದರೂ ಪರಿಹಾಸ್ಯವನ್ನು ಮಾಡುವುದಕ್ಕೆ ಹೊರಟಿಯಲ್ಲ. ಅಯ್ಯೋ ನಿನ್ನ ಬುದ್ಧಿಯೇ, ಈ ಜನ್ಮದ ಆರಭ್ಯ ಎನ್ನ ತಾಯಿ ಗಂಗಾಭವಾನಿಯ ಮಡಿಲನ್ನು ಕಂಡವದರ ಬಿಟ್ಟುಕ ನೀನು. ಆಮೇಲೆ ಆ ಅತಿರಥ ರಾಧೆಯರ ಲಾಲನೆ ಪಾಲನೆಯನ್ನು ಬೆಳೆದನಿದ್ರು ಆ ಸೂತ ಸಂಸ್ಕೃತಿಯನ್ನು ನೀನು ಧಿಕ್ಕರಿಸಿಕೊಂಡು ಬಂದೆ. ಸೇರಿದ್ದು ನೀನು ದುಷ್ಟಕೂಟ.
ಅವರ ಸಹವಾಸ, ಈ ಕೌರವರಲ್ಲಿ ಆತ್ಯಂತಿಕವಾದಂತಹ ಆತ್ಮತೆ, ಸಲುಗೆ ಹೆಚ್ಚಾಗಿ ಹೋಯಿತು. ನಿನಗೆ ಸಲುಗೆ ಹೆಚ್ಚಾಗಿ ಹೋಯಿತು. ಆದುದರಿಂದಲೇ ಈ ಕಾಲಕ್ಕೆ ನನ್ನನ್ನು ಪರಿಹಾಸ್ಯ ಮಾಡುವುದಕ್ಕೆ ಹೊರಟವ ನೀನು. ನಿನಗೆ ಇವತ್ತು ನನ್ನನ್ನು ಕೇಳುವುದಕ್ಕಿಂತ ಬದಲಾಗಿ 6 ಎಮ್ಮೆಯ ಸೇನೆಗದೀಪರು ಅಂತ ಪ್ರಶ್ನೆ ಮಾಡುವಾಗ ನೀನು ಯಾಕೆ ಸುಮ್ಮನಿದ್ದದ್ದು? ಆವಾಗ ನಿನಗೆ ನಾಳೆಗೆ ಬರಲಿಲ್ವ? ಒಂದು ಮಾತು ಹೇಳ್ತೇನೆ ಕರ್ಣ, ಭೀಷ್ಮ ಮನಸ್ಸು ಮಾಡ್ತಾರೆ ಅಂತೇಳಿ ಆದರೆ ಹರಿಯೇನು, ಹರನೇನು, ಆ ದೇವೇಂದ್ರನೇನು, ಅವರಲ್ಲಿಯೂ ಹೋರಾಡಿ ಜಯಲಕ್ಷ್ಮಿಯನ್ನು ಗಳಿಸುತ್ತೇನು ಅನ್ನುವಂತಹ ವಿಶ್ವಾಸ ಉಂಟು ನನಗೆ. ಈ ತುಂಬಿದ ಸಭೆಯಲ್ಲಿ ಭೀಷ್ಮನ ಮಾತುಗಳನ್ನು ಕೇಳಿಸಿಕೊಳ್ತೇನೇನು? ಬೇಡ. ಕೇಳತಕ್ಕದ್ದು ಯುದ್ಧ ಆರಂಭವಾಗಬೇಕು ಕುರುಭೂಮಿಯಲ್ಲಿ. ಅದೋ ಭೀಷ್ಮ ಏನು ಎಂಬುದನ್ನು ತೋರ್ಪಡಿಸ್ತೇನೆ. ಯಾವಾಗ ಅರ್ಜುನನ ರಥದಲ್ಲಿ ವಿಮುಖರಾಗಿ ಕುಳಿತ ಹನುಮಂತ ಅವ ವಿಮುಖರಾದರೇನು, ಈ ಕಾಲಕ್ಕೆ ಸಮ್ಮುಖವಾಗಿಸ್ತೇನೆ. ಅಷ್ಟೇ ಅಲ್ಲ, ದಿವಸ ಒಂದಕ್ಕೆ ವಿರೋಧಿ ಪಾಳಯದಲ್ಲಿರುವಂತಹ ದೇಶಾಧಿಪರ ತಲೆ ಕಡಿತೇನೆ ಅನ್ನುವುದು ಸತ್ಯ. ಚಕ್ರ ಹಿಡಿಯುವುದಿಲ್ಲ ಅನ್ನುವ ಹಾಗೆ ಕೃಷ್ಣ ಹೇಳಿದ್ರೆ ಕುರುಕ್ಷೇತ್ರ ರಣಭೂಮಿಯಲ್ಲಿ ಅವ ಚಕ್ರ ಪಾಡಿಯನ್ನಾಗಿಸುವಂತಹ ಕೆಲಸ ನಾನು ಮಾಡ್ತೇನೆ. ಇದು ಭೀಷ್ಮ ಪ್ರತಿಜ್ಞೆ ಆಲೋಚನೆ ಮಾಡಿ. ಕೌರವೇಶ್ವರ, ಭೀಷ್ಮರು ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಅವರು ಹೇಳಿದ ಹಾಗೆ ನನ್ನ ಪ್ರತಿಜ್ಞೆಯೂ ಉಂಟು. ಭೀಷ್ಮಾಚಾರ್ಯರು ಎಷ್ಟು ತನಕ ಕುರುಕ್ಷೇತ್ರದಲ್ಲಿ ಇರ್ತಾರೋ, ಎಷ್ಟರ ತನಕ ಅವರ ಯುದ್ಧ ನಡೀತಾ ಇರ್ತದೋ, ಅಷ್ಟರ ತನಕ ನಾನು ಅಸ್ತ್ರವನ್ನು ಕೈಯಲ್ಲಿ ಹಿಡಿಯಲಾರೆ, ಯುದ್ಧ ಮಾಡಲಾರೆ. ಕುರುಕ್ಷೇತ್ರ ರಣಭೂಮಿಗೆ ಹೇಗೆ ಕಾಲಿಡ್ತಿದ್ದ ನೋಡ್ತೇನೆ ನಾನು. ಈ ಕ್ಷಣವೇ ಆದೇಶ ಮಾಡ್ತೇನೆ, ಅರ್ಧರತಿಯಾದಂತಹ ನಿನಗೆ ಪ್ರವೇಶ ಇಲ್ಲ. ಏನು ಆಲೋಚನೆ ಮಾಡಿ. ಏನು ಹೀಗೆ ಆಗಬಾರದಿತ್ತು. ನೀನು ಕಾರಣ ಅಲ್ಲ, ಹೇಳಬಹುದು. ಮತ್ತೆ ಹೇಗಾಗಬೇಕು? ನಿನ್ನ ಆತ್ಮಮಿತ್ರ ಕರ್ಣ ಒಂದು ಶುಭ ಶಕುನವಾಗಿ ಮೂಡ ಬಂದಲ್ಲ. ಸರಿ, ಮತ್ತೆ ಅದೇ ಹೇಗಾಗಬೇಕಿತ್ತು ಅದನ್ನು ಹೇಳಲಿಕ್ಕೆ ಕೇಳಲಿಕ್ಕೆ ನಾವಲ್ಲ, ಎಲ್ಲ ದೇವರ ಅನುಗ್ರಹ. ಹೇಗೆ ದೇವರು ನಮ್ಮನ್ನು ಮಾಡ್ತಾರೋ ಕಾಯ್ತಾರೋ ಅದನ್ನೇ ಕಾದುಕೊಂಡು ಕೂತುಕೊಳ್ಬೇಕಿತ್ತು. ಹಾಗಾದ್ರೆ ಕಾಲ ವಿಳಂಬ ಬೇಡ. ಸಕಲ ಸೇರಿ ಸಿದ್ಧವಾಗಲಿ, ರಣಕ್ಷೇತ್ರದ ಕಡೆಗೆ ನಡೆಯುವ. ಒಳ್ಳೆ ಹೋಗೋಣ.
ಕಾತುರತೆ ನನ್ನ ಮನದೊಳಗೆ ಇದ್ದದ್ದು ನಿಜ. ಯಾಕೆ ನಿಮ್ಮ ಶಂಕರ ಸೂರತ್ವದ ಬಗ್ಗೆ ಈ ಮೊದಲ ಕೇಳಿ ತಿಳಿದವರಾರು. ನಿಮ್ಮ ಪರಾಕ್ರಮ ಎಂದರೆ ಎಂತವರನ್ನಾದರೂ ನಿಬ್ಬೆರಗಾಗಿಸುವಂತಹ ಪರಾಕ್ರಮವಂತೆ. ತಾತ ಶಂಕರ ಸೂರರೇ, ತ್ರೈಭುವನ ಖ್ಯಾತ ಶಂತನು ಪುತ್ರರೇ ಎನ್ನುವಂತಹ ನೆಗಲ್ತೆಗೆ ಹಾಜರಾದವರು ತಾವು. ಅಜ್ಜಯ್ಯ, ನಿಮ್ಮ ಮುಂದೆ ಬಿಲ್ಲು ಹಿಡಿದು ಬಂದದ್ದು ಯಾಕೆ ಬಲ್ಲಿರ? ಗೊತ್ತಿಲ್ಲ. ಅಂದೊಂದು ದಿವಸ ಗಂಧರ್ವ ಲೋಕವನ್ನೇ ಹೆದರಿಸಿದ್ದೀರಂತೆ. ತಾತ, ನೀವು ಸಂಗನ ಮಾಡ್ತೀರಾ? ಹಾಗಿದ್ರೆ ನನ್ನಲ್ಲಿ ಒಂದು ಕೈ ನೋಡುವುದಾ? ಏ ಹುಡುಗ, ಹೀಗೆ ಬಾರಪ್ಪ. ಪಕ್ಕನೆ ಯಾರು ಮಾತಾಡಿಸುವುದು ಅಂತೇಳಿ ನಾನು ನೋಡಿದ್ದೆ. ನೋಡುವಾಗ ನಮ್ಮ ಮೊಮ್ಮಗನ ಮಗನು. ಹೌದು. ಆಗ್ಲಿ, ತಾತ ಸಂಗರ ಶೂರರೇ ಅನ್ನುವ ಹಾಗೆ ನೀ ಪ್ರಶ್ನಿಸಿದೆ. ಹೌದು. ಯಥಾರ್ಥಕ್ಕಾರು ನೀನು ತಿಳಿದು ಮಾತಾಡುವುದೋ ತಿಳಿಯದೆ ಇದ್ದು ಮಾತಾಡುದು ಅಂತ ನಮ್ಗೆ ಗೊತ್ತಾಗುದು. ಕೇಳಿ ಮಾತಾಡು. ಕೇಳಿ ಮಾತಾಡಿದ್ದು. ನೋಡ್ಲಿಕ್ಕೆ ನೀನು ಹುಟ್ಟಿದ್ರಲ್ವ, ಎಳವೆಯಲ್ಲಿ ಇರುವಾಗ ನೀರನ್ನು ಬಂಧಿಸಿದ, ಗಂಧರ್ವ ಲೋಕವನ್ನು ನಡುಗಿಸಿದ, ಅಖಂಡ ಆರ್ಯಾವರ್ತದ ದೇಶಾಧಿಪರು ಸೇರಿದ ಕಾಲಕ್ಕೆ ಗಂಗಾತನಯನ ಪ್ರವೇಶವಾಗುತ್ತದೆ ಅಂತೇಳಿ ಆದ್ರೆ ಅವರೆಲ್ಲ ತಲೆ ತಗ್ಗಿಸಿ ಶರಣಾಗುವಂತಹ ವರ್ಚಸ್ಸನ್ನು ಹೊಂದಿದ ನನ್ನ ಗುರುಗಳಾದಂತಹ ಆ ಭಾರ್ಗವ ರಾಮನ ಅನುಗ್ರಹಕ್ಕೆ ಪಾತ್ರನಾಗಿ ಅವರ ಮನಸ್ಸನ್ನು ಗೆದ್ದವ ಈ ಭೀಷ್ಮಾಚಾರ್ಯ ಮಗು. ಇವನ ಅನುಭವದ ಪಕ್ವತೆ ಏನು ಎಂಬುದನ್ನು ನೀನು ಕೇಳಿ ಬಂದ್ರೆ ಒಳ್ಳೇದಿತ್ತು. ಆದ್ರೆ ತಿಳಿಲಿಕ್ಕೆ ಆಗಲಿಲ್ಲ ನಿನಗೆ. ಒಂದು ಮಾತು ಹೇಳ್ತೇನೆ. ಏನಜ್ಜಯ್ಯ? ಈ ಭೂಮಿಯಲ್ಲಿ ಕ್ಷತ್ರಿಯ ಕುಲ ಸಂಜಾತರಾಗಿ ಜನ್ಮವನ್ನು ಪಡೆದಿದ್ದಿ. ಹೌದು. ಸುಮ್ಮನೆ ಇಲ್ಲದಿದ್ರೆ ಪಾಂಡವ ಕೌರವ ಇವರ ರಾಜಕೀಯದ ದಾಳಕ್ಕೆ ನೀನೊಬ್ಬ ಬಲಿಪಶು ಆಗಕೂಡದು. ಏನಿದ್ರು ಭವಿಷ್ಯತ್ತಿನಲ್ಲಿ ಅದ ಉತ್ತಮವಾದಂತಹ ಕೀರ್ತಿಯನ್ನು ಸಂಗ್ರಹಿಸುವಲ್ಲಿ ನಿನ್ನ ಬದುಕನ್ನು ನೀನು ರೂಪಿಸಬೇಕು. ನನ್ನಲ್ಲಿ ಹೋರಾಟ ಮಾಡ್ತೇನೆ, ಅಜ್ಜನನ್ನು ಗೆಲ್ತೇನೆ, ಇದೆಲ್ಲ ಸರಿಯಲ್ವೋ? ನಿನ್ನ ಒಳಿತನ್ನು ಬಯಸಿದೆ ಆಡುವ ಮಾತುಗಳನ್ನು ಕೇಳುತ್ತಿದ್ರೆ ಕೇಳು. ಏನು ಇಲ್ಲ ಅಂತೇಳಿ ಆದ್ರೆ ಎಲ್ಲಿಯಾದ್ರೂ ಕೋಪ ಬಂದು ನಾವು ಧನುಸ್ಸನ್ನು ಎತ್ತಿ ಒಂದೇ ಒಂದು ಬಾಣ ಪ್ರಯೋಗ ಮಾಡಿದ್ರೆ ನಿನ್ನ ಹೇಳ ಹೆಸರಿಲ್ಲದ ಹಾಗಾದೀತು. ಜಾಗ್ರತೆ ಮಾಡಿ. ಈಗ ನೀವು ಯುದ್ಧ ಮಾಡ್ತೀರಾ ಅಜ್ಜಯ್ಯ?
ಪರಾಕ್ರಮಶಾಲಿ ಇದ್ದಾರೆ. ಹೌದು, ನೀವು ಪರಾಕ್ರಮಶಾಲಿಗಳೇ ಹೌದು. ಹರಿಯುವಂತಹ ನದಿಯ ನೀರನ್ನಾದರೂ ಅರಕ್ಷಣ ತಡೆ ಹಿಡಿದವರು. ಹಾಗಿದ್ದಂತಹ ನಿಮಗೆ ಯುದ್ಧ ಮಾಡುವಂತಹ ನೈಪುಣ್ಯ ಗೊತ್ತಿಲ್ವಾ? ಗೊತ್ತುಂಟದು ಯಾವಾಗ ಅಜ್ಜಯ್ಯ? ಅದು ನಿಮ್ಮ ಯೌವನದ ಕಾಲದಲ್ಲಿ. ಈಗ ನಿಮ್ಮನ್ನು ನೀವು ಸರಿಯಾಗಿ ನೋಡಿದ್ದೀರಾ? ಹೇಗಿದ್ದೇನೆ? ಕೈಯಲ್ಲಿ ಬಿಲ್ಲನ್ನು ಹಿಡಿದಿದ್ದೀರಿ. ಅದು ಯುದ್ಧ ಮಾಡುವುದಕ್ಕೆ ಹಿಡಿದಂತೆ ಕಾಣುವುದಿಲ್ಲ. ಮತ್ತೆ ನಿಮ್ಮ ದೇಹವನ್ನು ರಕ್ಷಿಸುವುದಕ್ಕೆ ಊರುಗೋಲು. ಓಹೋ, ನಡೆಯುವುದಕ್ಕೆ ಕಷ್ಟವಾದರೆ ಹಿಡಿಲಿಕ್ಕೆ ಆಗ್ತದಲ್ವೇ? ಹಾಗಾಗಿ ಧರಿಸಿದಂತೆ ಕಾಣ್ತದೆ. ನಿಮ್ಮ ಕೈಕಾಲನ್ನು ನೋಡುವಾಗ ನೀವು ಯುದ್ಧ ಮಾಡುವುದಕ್ಕೆ ಸಮರ್ಥರಲ್ಲ. ಹಾಗಿದ್ರೆ ನಿಮಗಿರುವುದು ಯಾವುದು ಗೊತ್ತುಂಟೆ? ಯಾವುದು? ಪಾಂಡವರಿಗೂ ಕೌರವರಿಗೂ ಯುದ್ಧವಾಗಬಾರದು ಅಂತ ಇತ್ತು. ಆ ಯುದ್ಧ ನಡೆಯದಂತೆ ನೀವೊಂದು ತೀರ್ಮಾನವನ್ನು ಕೊಡ್ತಾ ಇದ್ರೆ ಅಲ್ಲ, ಇಬ್ಬರ ಒಳಗೆ ಉಂಟಾದಂತಹ ವೈಷಮ್ಯಕ್ಕೆ ಸರಿಯಾದ ದಾರಿಯನ್ನು ನೀವು ತೋರಿಸ್ತಾ ಇದ್ರ ನಿಮ್ಮನ್ನು ತಾತ ಎನ್ನುವುದಾಗಿ ನಾನು ಕೊಂಡಾಡ್ತಾ ಇದ್ದೆ. ಹಿರಿಯವರಾಗಿ ಮುತ್ಸದ್ದಿಯಾಗಿ ಮಾಡಬೇಕಾದ ಕರ್ತವ್ಯ ಅದು. ಅದನ್ನು ಹೊರತುಪಡಿಸಿ ಮಕ್ಕಳಿಗೆ ಜಗಳ ಆಗುತ್ತದೆ. ಹಿರಿಯವರು ನಾನು ಹೋರಾಟ ಮಾಡ್ತೇನೆ ಅಂತ ಬರುವುದು. ಹಿರಿಯವರಾದಂತಹ ನೀವು ಮಾಡಬೇಕಾದ ಕರ್ತವ್ಯವನ್ನು ಬಿಟ್ಟು ಈಗ ಹೋರಾಟಕ್ಕೆ ಬಂದಿದ್ದೀರಿ. ಅಜಯ, ನಿಮಗೆ ಯುದ್ಧ ಬೇಡ, ನೀವು ಹೋಗಿ ಅಲ್ಲಿ ಕುಳಿತುಕೊಳ್ಳಿ. ಇಲ್ಲದೆ ಹೋದ್ರ ನನ್ನೊಡನೆ ತೋರಿಸಿ. ಇನ್ನು 1000 ವರ್ಷಗಳ ಕಾಲ ಬದುಕುತ್ತೇನೆ ಅನ್ನುವ ಸಂಕಲ್ಪ ಮಾಡಿದ್ರೆ ನನಗೆ ಇನ್ನೂ ತಾರುಣ್ಯ ಉಂಟು. ಎಳವೆಯಲ್ಲಿ ಗಳಿಸಿದಂತಹ ಸಿದ್ಧಿ ಏನಿದೆಯೋ, ಸತ್ವವೇ ಏನಿದೆಯೋ, ಈ ಕಾಲಕ್ಕೂ ಕುಂದಿ ಹೋಗಲಿಲ್ಲ. ಆದರೆ ಯುದ್ಧ ಮಾಡುವ ನಿನ್ನಲ್ಲಿ ನಾ ಸೆಟೆದ ನಿಂತು ಅವರವನ್ನು ಕೊಟ್ಟ ಕಾಲಕ್ಕೆ ಎಲ್ಲಿಯಾದರೂ ನೀನು ಅಳಿದು ಹೋಗುತ್ತಿ ಅಂತ ಹೇಳುವಾಗ 2 ಹನಿ ಕಣ್ಣೀರು ಬರ್ತದೆ ಮಗ. ಯಾಕೆ? ನಮ್ಮ ವಂಶದ ಹುಡುಗ ನೀನು, ಚಂದ್ರ ವಂಶದಲ್ಲಿ ಹುಟ್ಟಿ ಈ ಮಣ್ಣಿನಲ್ಲಿ ಮಂಡಾಗುತ್ತಿದ್ದೇಳಿ. ಆದ್ರೆ ನಾವು ಉಳಿದವರು ನೋವನ್ನು ಅನುಭವಿಸಬೇಕು. ಅದಕ್ಕಿಂತ ಮೊದಲಾಗಿ ಹುಡುಗ ಬುದ್ಧಿ ನೆಗೆದ ಬುದ್ಧಿ ಅನ್ನುವ ಹಾಗೆ ಆಗದೆ ಸಾರ್ಥಕತೆಯನ್ನು ಹೊಂದುವಲ್ಲಿ ನನ್ನ ಮಾತು ನಿನಗೆ ಪಥ್ಯವಾಗಬೇಕು. ಒಂದು ವೇಳೆಯಲ್ಲಿಯಾದರೂ ನೀನು ಯುದ್ಧಕ್ಕೆ ಸಿದ್ಧವಾಗುತ್ತಿದ್ದೀರಿ ಆದ್ರೆ ಅಜ್ಜನ ಬಾಡದ ಸಿಹಿ ಏನು ಅಂತ ಗೊತ್ತಾಗಿತ್ತು. ಅಜ್ಜಯ್ಯ, ನೀವು ಹೇಳಿದಿರಿ ನಿಮ್ಮನ್ನು ಕೊಲ್ಲುವುದಕ್ಕಿರಬಹುದು, ಬಡಿಯುವುದಕ್ಕಿರಬಹುದು, ಮನಸ್ಸಿಲ್ಲ ಅಂತ. ಅದೇ ಮನಸ್ಸು ಹೌದು ಅಂತ ಆದ್ರೆ ನೀವು ಯುದ್ಧ ಕ್ಷೇತ್ರಕ್ಕೆ ಬಂದದ್ದು ಯಾಕೆ? ಬಂದದ್ದು ಯುದ್ಧ ಮಾಡ್ಲಿಕ್ಕೆ ಅಂದ್ರೆ ನಮಗೆ ಬಡಿಬೇಡುವ? ನೀವು ಬಡಿಯದಿದ್ರೆ ನಿಮಗೆ ಯುದ್ಧ ಮಾಡ್ಲಿಕ್ಕೆ ಆಗ್ತದ? ಹಾಗಾದ್ರೆ ನಿನಗೆ ಅದುವೇ ಚಂದ. ನಿಮ್ಮ ಮನಸ್ಸಿನಲ್ಲಿ ನಮ್ಮ ಮೇಲೆ ವ್ಯಾಮೋಹ ವಾತ್ಸಲ್ಯ ಎನ್ನುವುದು ಉಂಟು ಅಂತ ಆದ್ರೆ ನಮ್ಮನ್ನು ಅಕ್ಕರೆಯಿಂದ ಸಲಹಬೇಕಿತ್ತು. ಅದನ್ನು ಬಿಟ್ಟು ಯುದ್ಧ ಮಾಡ್ತೇನೆ ಅಂತ ಮುಂದುವರಿದ ಕಾಲಕ್ಕೆ ನಾವು ಯಾಕೆ ಸುಮ್ಮನೆ ಕುಳಿತುಕೊಳ್ಳಬೇಕು? ಕುಮಾರ, ನೀನು ಆಗೊಂದು ಮಾತು ಹೇಳಿ. ನೀವು ಹಿರಿಯವರು, ಹೌದು, ಗುರುಕುಲ ಪಿತಾಮಹರು. ನೀವೆದ್ದು ಪಾಂಡವ ಕೌರವರೊಳಗೆ ಕಲಹವನ್ನು ತಪ್ಪಿಸುವಲ್ಲಿ ನೀವೊಂದು ನಿರ್ಧಾರವನ್ನು ಕೈಗೊಳ್ಳಬೇಕು. ನಿರ್ಧಾರ ಎಲ್ಲ ಕೈಗೊಂಡಾಗಿದೆ ಮಗ. ಹೌದಾ? ಅದು ಏನು ತಪ್ಪಿಸುವುದೇ ಸಾಧ್ಯ ಇಲ್ಲ. ಆದ್ರೆ ಈ ಕಾಲಕ್ಕೆ ಯುದ್ಧ ಅನ್ನುವುದು ಈ ಭೀಷ್ಮರಿಗೆ ಅನಿವಾರ್ಯತೆ ಆದಾಗ ಕೆಲವು ಸಲ ನಾವು ಈ ಬಂಧಗಳಿಗೆ ಸಿಕ್ಕಿ ಬೀಳಬೇಕಾಗುತ್ತದೆ. ಆದ್ರಿಂದ ಹೇಳಿದೆ, ನಿನ್ನ ಒಳಿತನ್ನು ಬಯಸಿ, ನಿನ್ನ ಭವಿಷ್ಯತ್ತನ್ನು ಬಯಸಿ, ನೀನೊಬ್ಬ ಕೀರ್ತಿಯನ್ನು ಗಳಿಸುವಲ್ಲಿ ಅದು ಬಲಿಯಾಗ ಕೂಡದು ಎನ್ನುವಂತಹ ಉದ್ದೇಶದಿಂದ ಆಡಿದ ಮಾತು. ಹೇಗೆ ಹೋಗುತ್ತೀಯೋ ಅಲ್ಲ, ಯುದ್ಧ ಮಾಡುವುದೇ ನಿನ್ನ ನಿರ್ಧಾರ. ಯುದ್ಧಕ್ಕೆ ಬದ್ಧನಾಗಿ ಬಂದವ ನಾನು. ಈ ಕಾಲದಲ್ಲಿ ಅಜ್ಜನನ್ನು ಒಂದು ಕೈ ನೋಡುವುದೇ.
ಗುರುಕುಲದ ಬಾಲಕರೊಳಿವನ ಪೋಲುವರಿಲ್ಲ ಗುರುಕುಲದ ಬಾಲಕರೊಳಿವನ ಪೋಲುವರಿಲ್ಲ ಪರಮ ಸತ್ಕೀರ್ತಿಯುತ ಪರಮ ಸತ್ಯಯುಕ್ತಿಯುತ ಎಂದ ಒಮ್ಮೆ ಬಿಡಿ ಅಜ್ಜಯ್ಯ. ಯಾರೋ ಶಲ್ಯ ಇರಬಹುದು, ಅಲ್ಲ ಇನ್ನು ದುಶಾಸನ ಇರಬಹುದು, ಅಲ್ಲ ಉಳಿದ ಅಶ್ವತ್ಥಾಮನ ಬದಲಾದವರು ಕೃಪಾಚಾರ್ಯರೆಲ್ಲ ಸುಮ್ಮನಿದ್ದುಗಳು ಈ ಕಡೆ ಬರಬೇಕು. ಅಲ್ಲ ಅವರು ನಾನು ಕರೆಯುತ್ತಾರೆ. ನನ್ನ ಆದೇಶವನ್ನು ಧಿಕ್ಕರಿಸುವವರಲ್ಲ ಅವರು, ಹೊರಗಂತ. ಕುಮಾರ ಅಜ್ಜ ಸೆರೆ ಸಿಕ್ಕಿದೆಯೋ ಮಗ? ಸೆರೆ ಸಿಕ್ಕಿದೆ, ಸ್ವಲ್ಪ ಬಿಡ್ತಾ ಇದ್ರೆ ನನ್ನ ಬಹುಶಃ ತೋರಿಸ್ತಾ ಇದ್ದೆ. ಬಾ ಮಗನೇ ಬಾ. ನಿನ್ನ ನೊಸಲನ್ನು ಒಂದು ಸಲ ಆಘ್ರಾಣಿಸಿ ಬರಸೆಳೆದು ಅಪ್ಪಿಕೊಳ್ಳಬೇಕೆನ್ನುವಂತಹ ಆಶೆ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗುತ್ತದೆ ಮಗ. ಕುರುಕ್ಷೇತ್ರದ ರಣಭೂಮಿ ಅಜ್ಜನ ಎದುರಿನಲ್ಲಿ ಪುಂಖಾನುಪುಂಖವಾಗಿ ಅದು ಕಾಣದ ಮಳೆಯನ್ನು ಸುರಿಸುವುದರ ಮೂಲಕವಾಗಿ ಗೆಲ್ಲುವುದಕ್ಕೆ ಹರಸಾಹಸ ಪಟ್ಟು ಆಗಲಿಲ್ಲ. ಅದಕ್ಕೆ ನೋವಲ್ಲ, ನಿನ್ನ ಯುದ್ಧದ ಕ್ರಮವನ್ನು ನಾನು ನೋಡಿದೆ. ಶರವನ್ನು ಧರಿಸುವಲ್ಲಿ, ಅದರ ಸಮತೋಲನವನ್ನು ತೋರಿಸುವಲ್ಲಿ, ಶರವನ್ನು ಉಲ್ಲಂಘಿಸುವಲ್ಲಿ ಅರ್ಜುನ ನಿನ್ನ ಅಪ್ಪಯ್ಯನನ್ನು ಮೀರಿಸುವಂತಹ ಆ ಪ್ರತಿಭೆ ನಿನ್ನಲ್ಲಿ ಕಂಡೆ. ಹೌದೇ ಮಗನೇ, ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದವರು ಅದೆಷ್ಟೋ ಮನುಷ್ಯರು. ಹಾಗಿರುವಾಗ ಬದುಕಿನ ಪ್ರತಿಯೊಂದು ಕ್ಷಣದಲ್ಲಿಯೂ ಮಾನವ ಕುಲಕ್ಕೆ ಆದರ್ಶರಾಗಿ ಬೆಳಗಿದವರ ಚರಿತ್ರೆ ನಮಗೆ ಮರೆತು ಹೋಗುವುದಕ್ಕಿಲ್ಲ. ಮನುಷ್ಯರೊಬ್ಬ ಹೇಗೆ ಬದುಕಬೇಕು ಅಂತ ಒಬ್ಬ ತೋರಿಸಿಕೊಂಡ. ಹೌದು, ಪರದಲ್ಲಿ ಪರಮ ಗತಿಯನ್ನು ಕಾಣಿಸುವಲ್ಲಿ ಹೇಗಿರಬೇಕು ಅಂತ ಅವ ಹೇಳಿದ. ಸತ್ಯಕ್ಕಾಗಿ ಉಸಿರಾಗಿಸಿಕೊಂಡು ಸತ್ಯದ ನಡೆಯಲ್ಲಿಯೇ ಸೇರಿ ಅದು ದೇವರ ಅನುಗ್ರಹವನ್ನು ಸಂಪಾದಿಸಿದವ ಇನ್ನೊಬ್ಬ. ತನ್ನ ಸ್ವಾರ್ಥವನ್ನು ಬದಿಗಿರಿಸಿ ಪರಾರ್ಥವನ್ನು ಬಯಸಿ ಲೋಕಮುಖಕ್ಕೆ ಆದರ್ಶರಾದ. ಭಾಗೀರಥಿಯನ್ನೇ ಭಕ್ತಿಯಿಂದ ಭಾಗಿಸಿ ಅದು ತ್ರಿಪದ ಗಾಮಿನಿಯಾಗಿ ಹರಿಯುವುದಕ್ಕೆ ಅನುಕೂಲನಾಗಿ ಈ ಕಾಲಕ್ಕೆ ಸಾಹಸಕ್ಕೆ ಸಂಕೇತವಾಗಿ ಪ್ರಕಟಗೊಂಡವ ಮತ್ತೊಬ್ಬ. ಬೇಡಿ ಬಂದ ಬ್ರಾಹ್ಮಣನಿಗೆ ಕುಬೇರನ ಭಂಡಾರವನ್ನೇ ತೆರೆಯುವಂತೆ ಮಾಡಿದ ಅವ ಮತ್ತೊಬ್ಬ. ಇವರೆಲ್ಲ ಕ್ಷತ್ರಿಯರು ಅಲ್ವ? ಹೌದು. ಹಾಗಾದ್ರೆ ಏನು? ತ್ಯಾಗಶೀಲರಾಗಿ, ರಣಭೀರುಗಳಾಗಿ, ಧರ್ಮಾಗ್ರೇಸರರಾಗಿ ಲೋಕಮುಖಕ್ಕೆ ಆದರ್ಶ ಬದುಕನ್ನು ತೋರಿಸಿಕೊಟ್ಟ ಹಲವು ರತ್ನಗಳು. ಆದರೆ ಈ ಕಾಲಕ್ಕೆ ಭರತ ಭೂಮಿಯಲ್ಲಿ ಹುಟ್ಟಿ ಪಾರ್ಥ ಕುಮಾರನೆನಿಸಿಕೊಂಡು ಅರ್ಜುನನಂತೆ ಈ ಎಳವೆಯಲ್ಲಿ ನೀ ಪ್ರಕಟಗೊಂಡೆ. ಪರಾಕ್ರಮಕ್ಕೆ ಪ್ರಪಂಚ ಮುಖದಲ್ಲಿ ಪ್ರಕಟಗೊಂಡವ ವರ್ತಮಾನ ಕಾಲಕ್ಕೆ ಯಾರು ಅಂತ ಕೇಳಿದ್ರೆ ನಮ್ಮ ಹುಡುಗ ಅರ್ಜುನ. ಅವನ ಕುಮಾರ ನೀನು. ನಿನ್ನ ಪರಾಕ್ರಮ ಕಡಿಮೆ ಏನಲ್ಲ ಮಗನೇ. ನೀನು ಭಾರತದ ರತ್ನವೇ ಸರಿ. ಇದು ಯಾರೋ ನಿನ್ನನ್ನು ಸನ್ಮಾನಿಸುವುದಲ್ಲ, ಮತ್ತೆ ಗುರುಕುಲ ಪಿತಾಮಹನಾದ ಈ ಭೀಷ್ಮನ ಮನಸ್ಸನ್ನು, ಹೃದಯವನ್ನು ಗೆದ್ದ ಈ ಕಾಲಕ್ಕೆ ತುಂಬು ಹೃದಯದಿಂದ ನಿನ್ನನ್ನು ಹರಸ್ತಾ ಇದ್ದೇನೆ, ಸನ್ಮಾನಿಸ್ತಾ ಅಜ್ಜಯ್ಯ. ಅಜ್ಜ, ಈ ತನಕ ನಿಮ್ಮ ಬಗ್ಗೆ ನಾನೆಲ್ಲ ಕೇಳಿದವ. ಆದ್ರೆ ತಾತನ ಪ್ರೀತಿಯ ವಾತ್ಸಲ್ಯದ ದ್ಯೋತಕವಾಗಿಯೋ ಅಲ್ಲ ಆಲಿಂಗನವೋ ಹೇಗಿರ್ತದೆ ಅಂತ ನಾ ತಿಳಿದವನಲ್ಲ. ಅದು ಯುದ್ಧ ಕ್ಷೇತ್ರದಲ್ಲಿ ಅದು ನಡೆದು ಹೋಯಿತು. ಒಂದು ಬಿಸಿಯಪ್ಪಗೆಯ ಆನಂದಾನುಭೂತಿ ಹೇಗೆ ಬಂದರೆ ಒಮ್ಮೆ ಒಮ್ಮೆ ಅಜ್ಜ ಯುದ್ಧ ಮಾಡುವುದಾ? ನೀನು ಈಗಲೇ ಎರಡು ಕೈ ನೋಡಿ, ಅಲ್ಲದೆ ಆಮೇಲೆ ಎರಡು ಕಾಲನ್ನು ಕಂಡಿದ್ದೇನೆ. ಮತ್ತು ಯುದ್ಧ ಮಾಡಬೇಕೆನ್ನುವಂತಹ ಕೆಚ್ಚು. ಅಲ್ಲ, ನೀವು ಕೊಟ್ಟ ಬಿರುದನ್ನು ನಾನು ಉಳಿಸ್ಬೇಕಲ್ಲ. ಹೋಗುತ್ತೆ